ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ರೈತ ಬಾಂಧವರಿಗೆ ಕೃಷಿ ಇಲಾಖೆಯ ವತಿಯಿಂದ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಸಿಎಸ್ ಈಶಾರ್ ಅವರು ವಿಶೇಷ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಹೊಸದುರ್ಗ ತಾಲೂಕಿನ ನಮ್ಮ ಎಲ್ಲ ರೈತ ಬಾಂಧವರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ 2025-26ನೇ ಸಾಲಿನಲ್ಲಿ ಪ್ರಸ್ತುತವಾಗಿ ನಮ್ಮಲ್ಲಿ ಮುಂಗಾರು ಮತ್ತು ಹಿಂಗಾರು ಈ ಥರ 3 ಹಂಗಾಮಿನಲ್ಲಿ ಬೆಳೆ ಬೆಳಿತೀವಿ. ಈ ವರ್ಷ 2025 ಮುಂಗಾರಿನಲ್ಲಿ ಪ್ರಸ್ತುತ ಏನಾಗಿದೆ ಅಂದರೆ, ನಮ್ಮಲ್ಲಿ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳಲ್ಲಿ ಒಳ್ಳೆ ಮಳೆ ಬಂತು. ಹಾಗಾಗಿ ಹೆಸರು ಮತ್ತು ಸಾವೆ ಬಿತ್ತನೆ ಆಯಿತು. ಆ ನಂತರ ದಿನಗಳಲ್ಲಿ ಏನಾಗ್ಬಿಡ್ತು ಅಂದರೆ, ಅಶ್ವಿನಿ, ಭರಣಿ, ಕೃತಿಕಾ ಈ ಮಳೆಗಳು ಚೆನ್ನಾಗಿ ಬಂತು. ಆಮೇಲೆ ನಮಗೆ ಜೂನ್ ತಿಂಗಳ ಕಂಪ್ಲೀಟ್ ಮಳೆ ಹೋಗ್ಬಿಡ್ತು, 72% ಕೊರತೆ ಆಗ್ಬಿಡ್ತು ಮಳೆ. ಆನಂತರ ಈಗ ಇವತ್ತು ಜುಲೈ 1ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ 25 ಜುಲೈ 25ವರೆಗೂ ಕೂಡ ಮಳೆ ನಮಗೆ 22% ಕೊರತೆ ಆಗಿದೆ. ಆದಾಗ್ಯೂ ಕೂಡ ಈಗ ಕಳೆದ ಒಂದು ವಾರದಿಂದ ಈ ಪುಷ್ಯ ಮಳೆ ಸ್ವಲ್ಪ 2ನೇ ಪಾದ ಮತ್ತು 3ನೇ ಪಾದದಿಂದ ಸ್ವಲ್ಪ ಬಂದು ಇವತ್ತು ಸ್ವಲ್ಪ ಅಲ್ಲಲ್ಲಿ ಮಳೆ ಆಗ್ತಾಯಿದೆ ತಾಲೂಕಿನಾದ್ಯಂತ. ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಈಗ ಆಗಿರೋಂಥ ಮಳೆಗೇ ಸ್ವಲ್ಪ ಮೇಲ್ಗೊಬ್ಬರ ಕೊಡೋದು ಮತ್ತು ರಾಗಿ ಬಿತ್ತನೆ ಕಾರ್ಯ ಇವೆಲ್ಲ ಪ್ರಾರಂಭ ಆಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಎಲ್ಲ ರೈತರು ಕೂಡ ಯೂರಿಯಾ ಗೊಬ್ಬರ ತುಂಬಾ ಯೂರಿಯಾ ಗೊಬ್ಬರಕ್ಕೆ ಮುಗಿ ಬೀಳ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರೈತ ಬಾಂಧವರು ಹರಳು ರೂಪದ ಯೂರಿಯಾಗೆ ಅವಲಂಬಿತರಾಗಿದ್ದು, ಇದೀಗ ಹೊಸ ತಂತ್ರಜ್ಞಾನಾಧಾರಿತ ನ್ಯಾನೋ ರೂಪದ ಯೂರಿಯಾವನ್ನು ರೈತ ಬಾಂಧವರು ಉಪಯೋಗಿಸುವಂತೆ ಕರೆ ನೀಡಿದ್ದಾರೆ. ಯೂರಿಯಾ ರಸಗೊಬ್ಬರನ ಶಿಫಾರಸ್ ಮಾಡಿದ ಪ್ರಮಾಣಕ್ಕಿಂತ ಯಾವುದೇ ಕಾರಣಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬಾರದು. ಶಿಫಾರಸ್ಸಿಂದ ಅಷ್ಟೇ ಬಳಸಬೇಕು, ಅದನ್ನು ಹೆಚ್ಚಿನ ಪ್ರಮಾಣ ಬಳಸಬೇಡಿ ದಯವಿಟ್ಟು. ಒಂದು. ಎರಡನೇದು, ಈ ಯೂರಿಯಾ ರಸಗೊಬ್ಬರನ ಬಳಸೋದ್ರಿಂದ ಖರ್ಚು ಜಾಸ್ತಿ ಆಗ್ತಾ ಇದೆ ಮತ್ತು ಇನ್ನು ಆ ಮನುಷ್ಯನ ಆರೋಗ್ಯದ ಮೇಲೆ, ಮಣ್ಣಿನ ಆರೋಗ್ಯದ ಮೇಲೆ ಈ ಥರ ಎಲ್ಲ ದುಷ್ಪರಿಣಾಮ ಬೀರ್ತಿರೋದ್ರಿಂದ ಸಾಕಷ್ಟು ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಸರ್ಕಾರಗಳು ಸಾಕಷ್ಟು ರಿಸರ್ಚ್ ಮಾಡಿಬಿಟ್ಟು ಹೊಸ ಟೆಕ್ನಾಲಜಿ ತರ್ತಾ ಇದೆ. ಹಾಗಾಗಿ ದಯವಿಟ್ಟು ನಾವೆಲ್ಲ ರೈತರು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ಈ ಯೂರಿಯಾ ರಸಗೊಬ್ಬರನ ಹರಳು ರೂಪದ ಯೂರಿಯಾ ರಸಗೊಬ್ಬರನ ಬಳಸೋದ್ರ ಬದಲಾಗಿ ಈ ಥರ ಹೊಸ ಟೆಕ್ನಾಲಜಿ ಬಂದಿದೆ. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಅಂತ 2 ಥರನೂ ಇದೆ ಪ್ರಾಡಕ್ಟು. ಈಗ ಮೊದಲಾಗಿ ನಾನು ಮುಖ್ಯವಾಗಿ ರೈತರಿಗೆ ನಾನು ನ್ಯಾನೋ ಯೂರಿಯಾ ಬೇಕಂತ ದಯವಿಟ್ಟು ಮಾಹಿತಿ ಹೇಳ್ತೀನಿ. ದಯವಿಟ್ಟು ಕೇಳಿಸ್ಕೊಂಡು ಇದನ್ನು ಅಡಾಪ್ಟ್ ಮಾಡ್ಕೋಬೇಕಂತ ನಾನು ಮನವಿ ಮಾಡ್ಕೊತೀನಿ. ತಾಲೂಕಿನಲ್ಲಿ ಇದೀಗ ಹರಳು ರೂಪದ ಯೂರಿಯಾಗೆ ಬೇಡಿಕೆ ಹೆಚ್ಚಾಗಿದ್ದು, ಅವಶ್ಯಕತೆಗೆ ಅನುಗುಣವಾಗಿ ಯೂರಿಯಾ ಲಭ್ಯವಿದ್ದು, ಯಾವುದೇ ಕಾರಣಕ್ಕೂ ರೈತ ಬಾಂಧವರು ಆತಂಕಕ್ಕೆ ಒಳಗಾಗಬಾರದೆಂದು ಕರೆ ನೀಡಿದ್ದಾರೆ. ಯೂರಿಯಾ ಗೊಬ್ಬರ ನಾವು ಏನು ಶಿಫಾರಸ್ ಇದೆ ಇಲಾಖೆಯಿಂದ, ಆ ಶಿಫಾರಸ್ ಪ್ರಮಾಣದಲ್ಲಿ ಹಾಕ್ಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರನ ನಾವು ಹರಳು ರೂಪದ ಯೂರಿಯಾ ಗೊಬ್ಬರನ ಹಾಕೋದ್ರಿಂದ ನಾವು ಅದನ್ನು ಅನುಕೂಲಕ್ಕಿಂತ ಸಮಸ್ಯೆನ ಜಾಸ್ತಿ ಮಾಡ್ಕೊತಿದ್ದೀವಿ. ಆ್ಯಕ್ಚುಲಿ ಯಾರೇ ರೈತ ಬಾಂಧವರು ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ, ನಮ್ಮ ತಾಲೂಕಿನಲ್ಲಿ ಇವತ್ತು ಕೂಡ 180-200 ಟನ್ ಯೂರಿಯಾ ರಸಗೊಬ್ಬರ ದಾಸ್ತಾನಿದೆ. ಯಾರು ಕೂಡ ಆತಂಕ ಮಾಡ್ಕೋಬೇಡಿ. ನಮ್ಮ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ಸರಬರಾಜು ಮಾಡ್ತಾಯಿದೆ. ನಾವು ಕೂಡ ವಿತರಣೆಗೆ ಸೂಕ್ತ ಕ್ರಮಕೊಂಡು ಎಲ್ಲ ಕಡೆ ನಮ್ಮ ಹೊಸದುರ್ಗ ತಾಲೂಕಿನ 4 ಹೋಬಳಿಯಲ್ಲಿ ಕಸ್ಬಾ, ಶ್ರೀರಾಮ್ಪುರ, ಮತ್ತೋಡು, ಎಲ್ಲ ಹೋಬಳಿಯಲ್ಲಿ ಕೂಡ ನಾವು ರಸಗೊಬ್ಬರ ಸಮರ್ಪಕ ವಿತರಣೆಗೆ ನಾವು ಕ್ರಮ ಕೈಗೊಳಿಸಿದ್ದೀವಿ. ಮತ್ತು ಯಾವುದೇ ಯೂರಿಯಾ ನಮಗೆ ರಸಗೊಬ್ಬರ ಕೊರತೆ ಇಲ್ಲ. ಅಗತ್ಯಕ್ಕೆ ಪೂರಕ ನಮ್ಮಲ್ಲಿ ದಾಸ್ತಾನಿದೆ. ದಯವಿಟ್ಟು ಹಾಗಾಗಿ ಯಾರು ಕೂಡ ದಯವಿಟ್ಟು ಆತಂಕಕ್ಕೆ ಒಳಗಾಗಬಾರ್ದು ಫಸ್ಟ್ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಹೊಸ ತಂತ್ರಜ್ಞಾನದಲ್ಲಿ ಬಳಕೆಗೆ ಬಂದಿರುವ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPಯ ಬಳಕೆಯ ಬಗ್ಗೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಿದ್ದು, ತಾಲೂಕಿನ ರೈತ ಬಾಂಧವರು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPಯ ಬಳಕೆಯ ಬಗ್ಗೆ ಹೆಚ್ಚು ಗಮನ ವಹಿಸಬೇಕೆಂದು ಸಲಹೆ ನೀಡಿದ್ದಾರೆ. ಈ ನ್ಯಾನೋ ಯೂರಿಯಾ ಇಂದ ಅನುಕೂಲ ಏನಾಗುತ್ತಪ್ಪ ಫಸ್ಟು ಅಂತಂದರೆ, ನಿಮಗೆ ಖರ್ಚು ಕಡಿಮೆ ಆಗುತ್ತೆ, ಉತ್ಪಾದನಾ ಖರ್ಚು ಕಡಿಮೆ ಆಗುತ್ತೆ. ಒಂದು. ಎರಡನೇದು, ಈ ನ್ಯಾನೋ ಯೂರಿಯಾನ ಇದು ನೋಡಿ, 1 ಲೀಟ್ರಿಗೆ 4 ml ಹಾಕ್ಕೊಂಡು 1 ಲೀಟ್ರಿಗೆ 4 ml ಹಾಕ್ಬಿಟ್ಟು ನೀವು ಸ್ಪ್ರೇ ಮಾಡಿದ್ದಾದರೆ ಗಿಡಕ್ಕೆ ಪೂರ್ತಿ ಪ್ರಮಾಣ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೆಲದಲ್ಲಿ ಬಿದ್ದು ವೇಸ್ಟ್ ಆಗಿ ಭೂಮಿ ಬರಡಾಗೋದಾಗಲಿ, ಅಥವಾ ನಾವು ಕುಡಿಯೋ ನೀರು ಅಥವಾ ದನಕರುಗಳು ತಿನ್ನೋಂಥ ಮೇವಿನಲ್ಲಿ ಸೇರ್ಕೊಂಡು ಆರೋಗ್ಯದ ದುಷ್ಪರಿಣಾಮ ಬೀರೋದನ್ನು ಅವಾಯ್ಡ್ ಆಗುತ್ತೆ. ನಮಗೆ ಇಲ್ಲೇನಪ್ಪ, ಗಿಡಕ್ಕೆ ಪೂರ್ತಿ ಪ್ರಮಾಣದಲ್ಲಿ 85% ಎಫಿಷಿಯನ್ಸಿ ಇದೆ. ಸೊ ಆಗ ದಯವಿಟ್ಟು ಎಲ್ಲರೂ ಕೂಡ ನಾನು ಮನವಿ ಮಾಡೋದು ಏನಪ್ಪ ಅಂದರೆ, ಈ ನ್ಯಾನೋ ಯೂರಿಯಾನ 1 ಲೀಟ್ರಿಗೆ 4 ml ಹಾಕ್ಕೊಂಡು ಸ್ಪ್ರೇ ಮಾಡಬೇಕು ಅಂತ ಮನವಿ ಮಾಡ್ಕೊತೀನಿ. ಆಮೇಲೆ ಈ ಗೊಬ್ಬರ ಹಾಕೋದ್ರಿಂದ ನಮಗೆ ಹೆಚ್ಚಿನ ಇಳುವರಿ ಬರುತ್ತೆ. ಈಗ ಯಾವ ರೀತಿ ಬರುತ್ತಪ್ಪ ಅಂದರೆ, ಗಿಡಕ್ಕೆ ಪೂರ್ತಿ ಪ್ರಮಾಣದ ಸಾರಜನಕ ಸಿಗುತ್ತೆ. ಆಮೇಲೆ ಖರ್ಚು ಕಡಿಮೆ ಆಗುತ್ತೆ. ಇದು 1 ಬಾಟ್ಲಿಗೆ ಇದು 500 ml ಇದೆ. ಈ 500 ml ಬಾಟಲು 1 ಎಕರೆಗೆ ಆಗುತ್ತೆ. 1 ಎಕರೆ ಸಾವೆ ಇರ್ಬೋದು, 1 ಎಕರೆ ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಅಥವಾ ಈ ಥರ ನಮ್ಮ ಏನು ಕೃಷಿ ಬೆಳೆ ಇದೆ, 1 ಎಕರೆ ಮುಸ್ಕಿನ ಜೋಳ ಅಥವಾ 1 ಎಕರೆ ರಾಗಿ ಇಂಥ ಬೆಳೆಗೆ ಸ್ಪ್ರೇ ಮಾಡ್ಬೋದು 500 ml ಇಂದ. ಈ ಒಂದು ಬಾಟಲಿ ಬೆಳೆ 225 ರೂಪಾಯಿ ಇದೆ.
ಆಗ ದಯವಿಟ್ಟು ಎಲ್ಲ ಕಡೆ ಇದು ನಮಗೆ ಸಿಗ್ತಾ ಇದೆ ಈ ಒಂದು ಗೊಬ್ಬರ, ಈ ಒಂದು ದ್ರವ ರೂಪದ ನ್ಯಾನೋ ಯೂರಿಯಾ. ಇದನ್ನೆಲ್ಲರೂ ರೈತರು ಬಳಸಬೇಕು ಅಂತ ಮನವಿ ಮಾಡ್ಕೊಂತ ಈ ಒಂದು ಹಾಕೋದ್ರಿಂದ ಮಣ್ಣಿನ ಒಂದು ಫಲವತ್ತತೆ ಕಾಪಾಡ್ಕೋಬೋದು, ಮತ್ತು ಯಾವುದೇ ಒಂದು ಜಲಚರಕ್ಕೆ ಹೋಗಿ ರಾಸಾಯನಿಕ ಸೇರ್ಕೊಳ್ಳೋದನ್ನು ತಪ್ಪಿಸ್ಬೋದು, ಮತ್ತು ಖರ್ಚನ್ನು ಕಡಿಮೆ ಮಾಡ್ಬೋದು. ಮತ್ತು ಗಿಡದಲ್ಲಿ ಇದ್ರ ಜೊತೆಗೆ ನಾವು ಇತರೆ ಸ್ವಲ್ಪ DAP ಅಂಶ ಇರ್ಬೋದು, ಪೊಟಾಷ್ ಇರ್ಬೋದು, DAP ಇರ್ಬೋದು, ಅಥವಾ ಬೇರೆ ಕೊಟ್ಟಿಗೆ ಗೊಬ್ಬರ ಸಮತೋಲ ಬಳಸ್ಬಿಟ್ರೆ ಸೊ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಒಂದು ಸದೃಢವಾದ ಒಂದು ಇಳುವರಿ, ಉತ್ತಮವಾದ ಒಂದು ಇಳುವರಿ ಪಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕಾಳು ಏನು ಕಟ್ಟುತ್ತೆ ಅದು ಕೂಡ ಸದೃಢವಾಗಿ ಇಳುವರಿ ಬರುತ್ತೆ, ಕಾಳು ಜಳ್ಳು ಸೀರ್ಲು ಬೀಳಲ್ಲ, ಉತ್ತಮ ಬರುತ್ತೆ. ಹಾಗಾಗಿ ನೀವು ಅರಳು ರೂಪದ ಯೂರಿಯಾನ ಬಳಸೋದ್ರಿಂದ ಕೀಟ ರೋಗ ಬೀಳುತ್ತೆ. ಇದು ಬಳಸೋದ್ರಿಂದ ಇಮಿಡಿಯೇಟು ಹಸಿರಾಗಲ್ಲ, ನಿಧಾನಕ್ಕೆ ಅಂತಂದು ಹಸಿರಾಗೋದ್ರಿಂದ ದಯವಿಟ್ಟು ಇದನ್ನು ಈ ಒಂದು ನ್ಯಾನೋ ಯೂರಿಯಾನ ಬಳಸಬೇಕು ಅಂತ ನಾವು ಮನವಿ ಮಾಡ್ಕೊಂತೀವಿ. ಇದನ್ನು ಬಿತ್ತನೆ ಆಗಿ 25ರಿಂದ 30 ದಿವಸ ಒನ್ ಟೈಮ್ ಒಂದು ಸ್ಪ್ರೇ ಕೊಡಬೇಕು. ಮತ್ತು 40ರಿಂದ 45 ದಿನ 50 ದಿವಸವರೆಗೂ ಮಾಡ್ಬೋದು. 45ರಿಂದ 50 ದಿವಸವರೆಗೂ ಇನ್ನೊಂದು ಸ್ಪ್ರೇ ಕೊಟ್ಬಿಟ್ರೆ ಸಾಕು. ನೀವೇನು ಮೇಲ್ಗೊಬ್ಬರ ಏನು ಯೂರಿಯಾ ಕೊಡ್ತೀರ ಆ ಯೂರಿಯಾ ಕೂಡ ಬದಲು ಇದನ್ನು ಬಳಸ್ಕೋಬೋದು. ಮೊದಲನೇ ಸ್ಪ್ರೇನ 25ರಿಂದ 30 ದಿವಸ ಬೆಳೆ ಇದ್ದಾಗ ಒಂದು ಸ್ಪ್ರೇ ಮಾಡಿ, ಎರಡನೇ ಸ್ಪ್ರೇನ 45ರಿಂದ 50 ದಿವಸ ಇದ್ದಾಗ ಸ್ಪ್ರೇ ಮಾಡ್ಬೋದು. ಸೊ 45ರಿಂದ 50 ದಿವಸ ಇದ್ದಾಗ ನೀವು ಹೆಂಗಪ್ಪ ಸ್ಪ್ರೇ ಮಾಡೋದು ಅಂತ ರೈತರು ಇದು ಮಾಡ್ಕೊಂತಾರೆ. ಈಗ ಇಫ್ಕೋ ಸಂಸ್ಥೆ ಮತ್ತು ಸರ್ಕಾರನೂ ಕೂಡ ಸಾಕಷ್ಟು ಡ್ರೋನ್ ಮೂಲಕ, ನಾವು ಮೊನ್ನೆ ಎಲ್ಲ ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿ ಗುತ್ತಿಕಟ್ಟೆ ಗ್ರಾಮದಲ್ಲೂ ಕೂಡ ಡ್ರೋನ್ ಮೂಲಕ ಸ್ಪ್ರೇ ಮಾಡಿ ರೈತರಿಗೆ ಪ್ರಾತ್ಯಕ್ಷಿಕೆ ತೋರಿಸಿದ್ದೀವಿ. ಮತ್ತು ಮೊನ್ನೆ ಇಲ್ಲಿ ದೊಡ್ಡಂಪಾಳ್ಯದಲ್ಲಿ ತೋರಿಸಿದ್ದೀವಿ, ನಿನ್ನೆ ಮಾಡದಕೆರೆ ಹೋಬಳಿ ಇದರಲ್ಲಿ ಬೇವಿನಹಳ್ಳಿ ತೋರಿಸಿದ್ದೀವಿ. ಈಗ ನಾಳೆ ಸೋಮವಾರ ಮತ್ತು ಶ್ರೀರಾಮಪುರ ಹೋಬಳಿ ತುಂಬಿಕೆರೆಯಲ್ಲಿ ತೋರಿಸ್ತಾ ಇದ್ದೀವಿ. ಈ ಥರ ಎಲ್ಲ ಕಡೆನೂ ಇದನ್ನು ಪ್ರಾತ್ಯಕ್ಷಿಕೆ ಮಾಡಿ ರೈತರಿಗೂ ಕೂಡ ಮನವರಿಕೆ ಮಾಡ್ತಿದ್ದೀವಿ. ನೀವು ಕೂಡ ನಮ್ಮ ಇಲಾಖೆ ಜೊತೆಗೆ ಮತ್ತು ಈ ಥರ ಒಂದು ಇದಕ್ಕೆ ಹೊಸ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಈ ಥರ ಮಾಡ್ಕೊಳೋದ್ರಿಂದ ನಾವು ರೈತ ಆದಷ್ಟು ಬರ್ತಾ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಉತ್ತಮ ಇಳುವರಿ ಪಡೆಯೋದ್ರ ಜೊತೆಗೆ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋಬೋದು. ನಮ್ಗೆ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ರೈತರಿಗೆ ಖರ್ಚು ಕಡಿಮೆ ಆಗಬೇಕು, ಇಳುವರಿ ಜಾಸ್ತಿ ಬರಬೇಕು. ಈ 2 ರೂಪಾಯಿ ಯೂರಿಯಾ ಗೊಬ್ಬರ ಇಲ್ಲ ಅಂತ ನಾವು ಪ್ಯಾನಿಕ್ ಇದಾಗೋದು, ತುಂಬ ಆತಂಕಕ್ಕೆ ಒಳಪಡೋ ಬದಲು ನಮ್ಮಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲ ಕಡೆಗೂ ನಮ್ಮಲ್ಲಿ ಸೊಸೈಟಿಗಳಲ್ಲಿ TAPCMS ಮತ್ತು ಖಾಸಗಿ ಎಲ್ಲ ಕಡೆ ನಮ್ಮಲ್ಲಿ ದಾಸ್ತಾನು, ನಮ್ಮ ಹೊಸದುರ್ಗ ತಾಲೂಕಲ್ಲಿ ಅಗತ್ಯಕ್ಕೆ ಪೂರಕವಾಗಿ ನಮ್ಮಲ್ಲಿ ದಾಸ್ತಾನು ಇದೆ. ಆಗ ಯಾರು ದಯವಿಟ್ಟು ಆತಂಕಕ್ಕೆ ಒಳಪಡದೆ ಯೂರಿಯಾನ ಇದನ್ನು 2 ರೂಪದ ಯೂರಿಯಾನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋಕ್ಕೆ ಒಳಗಾಗದೆ ಈ ಥರ ನ್ಯಾನೋ ಯೂರಿಯಾನ ಬಳಸ್ಬೇಕಂತ ಫಸ್ಟ್ನೇ ಮನವಿ ಮಾಡ್ಕೊತೀವಿ. ಇದೇ ರೀತಿ ಎರಡನೇದಾಗಿ ನಾವೇನು ಮೇಲ್ಗೊಬ್ಬರ ಕೊಡೋ ಟೈಮಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರ ಕೊಡ್ತೀವಿ. ಬೇರೆ ಯಾವುದು ಮುಸ್ಕಿನ ಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಅಲಸಂದೆ, ಹೆಸರು, ಈ ಥರ ರಾಗಿ ಯಾವುದೇ ಬೆಳೆಗಳಿಗೆ ಮೇಲ್ಗೊಬ್ಬರ ಕಾಂಪ್ಲೆಕ್ಸ್ ಸಂಯುಕ್ತ ಗೊಬ್ಬರಗಳನ್ನು ಕೊಡ್ತೀವಿ. ಸಾರಜನಕದ ಜೊತೆಗೆ ರಂಜಕ ಮತ್ತು ಪೊಟಾಷನ್ನು ಕೂಡ ಕೊಡೋದು ಅತ್ಯಂತ ಮುಖ್ಯವಾದ ವಿಷಯ. ಇದರಲ್ಲಿ ಸಾರಜನಕ ಮತ್ತು ರಂಜಕ ಎರಡೂ ಇದೆ. ಇದು DAP, ನಾವೇನು DAP ಗೊಬ್ಬರ ಇವತ್ತು ಇದು ಮಾಡ್ತಾ ಇದ್ದೀವಿ, ಆ DAPಗೆ ಆಲ್ಟರ್ನೇಟ್ ಆಗಿ ಈಗ DAP 1350 ಇದ್ದರೆ ಇದು ನಮಗೆ ಜಸ್ಟ್ 600 ರೂಪಾಯಿ. ಇದು ಕೂಡ 500 ml ಬಾಟಲ್ಲು. ಇದನ್ನು 1ರಿಂದ 2 ml ಹಾಕೊಂಡು ಸಾಕು. 1 ಲೀಟ್ರ್ ನೀರಿಗೆ 2 ml ಹಾಕೊಂಡು ನೀವು ಇದನ್ನು ಕೂಡ 1 ಎಕರೆಗೆ ಬರುತ್ತೆ. ರಾಗಿ ಅಥವಾ ಮುಸ್ಕಿನ ಜೋಳ, ಈ ಥರ ಹತ್ತಿ, ಈ ಥರ ಬೆಳೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಇಲ್ಲೂ ಕೂಡ ಕಾಯಿ ಚೆನ್ನಾಗಿ ಕಟ್ಟುತ್ತೆ ಮತ್ತು ಇಳುವರಿನೂ ಕೂಡ ಉತ್ತಮ ಬರುತ್ತೆ. ಇಲ್ಲ ಆಮೇಲೆ ನೀವು ಎಲ್ಲ ಸಾಗಾಣಿಕೆ ವೆಚ್ಚನ ಕಡಿಮೆ ಆಗುತ್ತೆ. ನೀವು ಚೀಲ ಹೊತ್ಕೊಂಡು ಹೋಗಬೇಕು, ಅದ್ರ ಬದಲು ನೋಡಿ ಒಂದು ಬಾಟ್ಲಿ ಇದು ಇಟ್ಕೊಂಡು ಹೋಗ್ಬಿಟ್ಟು ಹೊಲದಲ್ಲಿ ಸ್ಪ್ರೇ ಮಾಡಿಬಿಟ್ರೆ ತುಂಬ ಅನುಕೂಲ ಆಗುತ್ತೆ. ಇಷ್ಟಲ್ದಲೇ ನಿಮ್ಗೆ ಇನ್ನೂ ಒಂದು ಅನುಕೂಲ ಏನಾಗುತ್ತಪ್ಪ ಅಂದರೆ ಈ ನ್ಯಾನೋ ಯೂರಿಯಾ ಇರ್ಬೋದು ಅಥವಾ ಈ ನ್ಯಾನೋ DAP ಇರ್ಬೋದು, ಈ ಯಾವುದೇ ಒಂದು ನ್ಯಾನೋ ಟೆಕ್ನಾಲಜಿನ ನಿಮ್ಮ ಬೇರೆ ಹೊಲದಲ್ಲಿ ಯಾವುದೋ ಒಂದು ಹುಳ ಬಿದ್ದಿರುತ್ತೆ ಅಂಥ ಒಂದು ಕೀಟನಾಶಕ ಅಥವಾ ಶಿಲೀಂಧ್ರನಾಶಕ ಸ್ಪ್ರೇ ಮಾಡಬೇಕಲ್ಲೂ ಕೂಡ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಲಘು ಪೋಷಕಾಂಶಗಳನ್ನ ಸ್ಪ್ರೇ ಮಾಡ್ತೀವಿ. ಇವತ್ತೆಲ್ಲ ಹೊಸ ಟೆಕ್ನಾಲಜಿಗಳು ಲಘು ಪೋಷಕಾಂಶಗಳನ್ನ ಸ್ಪ್ರೇ ಮಾಡ್ತೀರಾ. ಅಂಥ ಟೈಮಲ್ಲೂ ಕೂಡ ಎಲ್ಲ ಒಂದು ಕೀಟನಾಶಕ, ಶಿಲೀಂಧ್ರನಾಶಕಗಳು, ಲಘು ಪೋಷಕಾಂಶಗಳು ಕೂಡ ಕಾಂಪ್ಯಾಕ್ಟಿಬಿಲಿಟಿ ಇರೋದ್ರಿಂದ ದಯವಿಟ್ಟು ಇದನ್ನು ಎಲ್ಲ ಔಷಧಿ ಸ್ಪ್ರೇ ಮಾಡೋ ಟೈಮಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಏನಪ್ಪ ಅಂದರೆ ಫಸ್ಟ್ನೇ ಸ್ಪ್ರೇನ 25ರಿಂದ 30 ದಿವಸ ಹಂತದಲ್ಲಿ ಸ್ಪ್ರೇ ಮಾಡಿ, ಎರಡನೇ ಸ್ಪ್ರೇನ 40ರಿಂದ 50 ದಿವಸ ಹಂತದಲ್ಲಿ ಸ್ಪ್ರೇ ಮಾಡ್ಬೋದು. ಅವಾಗ ಏನಾಗುತ್ತೆ, ಸೊ ಆಟೋಮೆಟಿಕ್ ಒಳ್ಳೆ ಬೆಳವಣಿಗೆ ಬರುತ್ತೆ. ಆಮೇಲೆ ನಿಮಗೆ ನಾನು ಹೇಳ್ತಿದ್ದೀನಿ ಅಂತ ನೀವು ಇದು ಮಾಡೋದ್ರ ಜೊತೆಗೆ ನನ್ನ ಇಲಾಖೆ ನನ್ನ ಬಗ್ಗೆ ಸಾಕಷ್ಟು ನಮ್ಮ ಇಲಾಖೆ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ಸಾಕಷ್ಟು ಮಾಹಿತಿ ನೀಡ್ತಾ ಇದ್ದೀವಿ. ನಾನು ಹೇಳಿದ ಜೊತೆಗೆ ನೀವು ಕೂಡ ಒಂದು 4 ಎಕರೆ ಇದ್ದರೆ ಒಂದು 2 ಎಕರೆಗೆ ಇದನ್ನು ನೀವು ಅಥವಾ 1 ಎಕರೆಗೆ ಒಂದು ಅರ್ಧ ಎಕರೆ ನೀವು ಈ ವರ್ಷ ಪ್ರಾಕ್ಟೀಸ್ ಮಾಡಿ ನೋಡಿ ದಯವಿಟ್ಟು. ನೀವೇ ನಮ್ಗೆ ಇದರದ ಪರಿಣಾಮ ಎಷ್ಟು ಒಂದು ಅನುಕೂಲ ಆಗುತ್ತೆ ನೀವೇ ಇದನ್ನು ಮನವರಿಕೆ ಮಾಡ್ಕೊಂಡು ಮುಂದಿನ ವರ್ಷ ನೀವು ಹುಡುಕೊಂಬಂದು ತಗೊಂಡೋಗ್ತೀರಾ. ಹಾಗಾದ್ರೆ ಹೊಸ ಟೆಕ್ನಾಲಜಿಯಿಂದ ನೀವು ಸ್ವಲ್ಪ
ಇದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ರೆಜಿಸ್ಟ್ ಮಾಡ್ತಾ ಇರ್ಬೋದು. ಬಟ್ ದಯವಿಟ್ಟು ನಾವು ಹೇಳ್ತಿರೋದು ಎಲ್ಲ ಕಡೆ ಸಾಕಷ್ಟು ಮಾಡಿದ್ದೀವಿ, ಯೂನಿವರ್ಸಿಟಿ ರಿಸರ್ಚ್ ಆಗಿದೆ, ಸಾಕಷ್ಟು ರೈತರು ನಮ್ಮ ಹೊಸದುರ್ಗ ತಾಲೂಕಲ್ಲಿ ಲಕ್ಕಿಹಳ್ಳಿ ಭಾಗದಲ್ಲಿ ಸಾಕಷ್ಟು ಹೊಸದುರ್ಗ ಮಾಡದಕೆರೆ ಹೋಬಳಿ ಸಾಕಷ್ಟು ಬೇಡಿಕೆ ಇದೆ ನ್ಯಾನೋ ಯೂರಿಯಾಕ್ಕೆ. ಸೊ ಹಂಗಾಗಿ ನಾನು ಕೆಲವರು ಅದರಲ್ಲೂ ಮತ್ತು ತರಕಾರಿ ಬೆಳೆಯಂಥ ರೈತರು ತುಂಬಾ ಹುಡ್ಕೊಂಬರ್ತಾರೆ ಇದನ್ನು. ನಮ್ಮ ತಾಲೂಕಲ್ಲಿ ಮಾಡದಕೆರೆ ಅಷ್ಟೇ ಅಲ್ಲ, ಎಲ್ಲ ಕಸಬಾ ಹೋಬಳಿ ಇರ್ಬೋದು, ಮತ್ತೋಡು, ಶ್ರೀರಾಮ್ ಎಲ್ಲ ಕಡೆಯೂ ಕೂಡ ತರಕಾರಿ ಬೆಳೆಯೋ ರೈತರು ಈ ನ್ಯಾನೋ ಯೂರಿಯಾ ಹುಡ್ಕೊಂಬರ್ತಾರೆ. ಯಾಕಪ್ಪ ಅಂದರೆ ಇದ್ರ ರಿಸಲ್ಟ್ ಹಂಗಿದೆ. ನಾನೇನಪ್ಪ ಹೇಳ್ತೀನಿ, ಕೃಷಿ ಬೆಳೆಗೂ ಒಂದು ಸ್ವಲ್ಪ ಇದೇ ಥರ ರಾಗಿ ಮತ್ತು ಜೋಳ, ಹತ್ತಿ ಇವಕ್ಕೂ ಕೂಡ ನೀವು 2 ರೂಪಾಯಿದ ಯೂರಿಯಾ ಹಾಕೋ ಬದಲು ಈ ಥರ ನ್ಯಾನೋ ಯೂರಿಯಾ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಬಿಟ್ರೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಮತ್ತು ಇಳುವರಿನೂ ಕೂಡ ಉತ್ತಮ ಪಡೀಬೋದು, ಮತ್ತು ಒಂದು ಮಣ್ಣಿನ ಒಂದು ಆರೋಗ್ಯನೂ ಕೂಡ ಕಾಪಾಡ್ಕೋಬೋದು. ನಮ್ಮ ಮುಂದಿನ ತಲೆಮಾರಿಗೆ ನಾವೇನು ಬಿಟ್ಟು ಹೋಗೋಕ್ಕೂ ಆಗಲ್ಲ, ಅಟ್ಲೀಸ್ಟ್ ಒಂದು ಆರೋಗ್ಯಕರವಾದಂಥ ಒಂದು ಮಣ್ಣನ್ನು ಬಿಟ್ಟು ಹೋಗ್ಬೋದು ಅಂತಂದರೆ ಇವತ್ತು ನಾವು ಯೂರಿಯಾ ಕಡಿಮೆ ಮಾಡಬೇಕು ಅಂತ ತಮ್ಮಲ್ಲೆಲ್ಲರ ಹತ್ರನೂ ಮನವಿ ಮಾಡ್ಕೊತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.